172 ವರ್ಷಗಳ ಇತಿಹಾಸ ಹೊಂದಿರುವ ಭಾರತೀಯ ಅಂಚೆ ಇಲಾಖೆ ವಿಶ್ವದ ಅತಿ ದೊಡ್ಡ ಅಂಚೆ ಜಾಲಗಳಲ್ಲಿ ಒಂದಾಗಿದೆ. ದೇಶದ ನಗರಗಳಿಂದ ಹಿಡಿದು ಅತಿ ದೂರದ ಗ್ರಾಮಗಳವರೆಗೂ ಅಂಚೆ ಸೇವೆಯನ್ನು ವಿಸ್ತರಿಸಿರುವ ಈ ಇಲಾಖೆ ಕೇಂದ್ರ ಸರ್ಕಾರದ ಸಂಪರ್ಕ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತದೆ. ನಾವು ಅಂಚೆ ಯಾರಾದರೂ ನಾಗರಿಕರು ಅಂಚೆಯನ್ನು ಹಾಕಿದಾಗ, ಪೋಸ್ಟ್ ಆಫೀಸಲ್ಲಿ ಹಾಕಿದಾಗ, ಯಾವುದಾದ್ರೂ ಹಳ್ಳಿ ಅಥವಾ ತಾಲೂಕು ಅಥವಾ ಜಿಲ್ಲೆಯಲ್ಲಿ ಹಾಕಿದಾಗ ಅದು ಪ್ರೋಸೆಸ್ ಆಗೋ ಕೇಂದ್ರಗಳು, ಅದನ್ನು ನಾವು ರೈಲ್ವೆ ಮೇಲ್ ಸರ್ವಿಸ್ ಅಂತ ಕರಿತೀವಿ ಅಥವಾ RMS ಡಿವಿಷನ್ ಅಂತ ಕರಿತೀವಿ. ಅದು ಇಡೀ ಕರ್ನಾಟಕದಲ್ಲಿ 3 ಡಿವಿಷನ್ ಇದೆ. ಸೊ ಇವೆಲ್ಲ ಸೇರಿಸಿದ್ರೆ ಒಟ್ಟು ಒಂದು 40 ಡಿವಿಷನ್ಗಳು, ಬೇರೆ ಬೇರೆ ಯೂನಿಟ್ಗಳೆಲ್ಲ ಸೇರಿ 40 ಡಿವಿಷನ್ಗಳು ಈ ಒಂದು ಕರ್ನಾಟಕ ಅಂಚೆ ವೃತ್ತದಲ್ಲಿದೆ. ದೇಶಾದ್ಯಂತ ಲಕ್ಷಾಂತರ ಜನರಿಗೆ ಅಂಚೆ, ಉಳಿತಾಯ, ಹಣ ವರ್ಗಾವಣೆ ಹಾಗೂ ಪಾರ್ಸಲ್ ಸೇವೆಗಳನ್ನು ಒದಗಿಸುತ್ತಿರುವ ಈ ಇಲಾಖೆ ಇಂದಿನ ಇ-ಕಾಮರ್ಸ್ ಯುಗದಲ್ಲೂ ತನ್ನ ಸೇವೆಯನ್ನು ಮತ್ತಷ್ಟು ಆಧುನೀಕರಿಸಿಕೊಂಡು ಸಾರ್ವಜನಿಕರ ಅಗತ್ಯಗಳಿಗೆ ಸ್ಪಂದಿಸುತ್ತಿದೆ. ಈ ಲೆಟ್ರ್ ಹಾಕ್ತೀರಿ, ಯಾವುದಾದ್ರೂ ಕೆಲಸಕ್ಕೆ ಅರ್ಜಿ ಹಾಕ್ತೀರಿ ಅಥವಾ ಬೇರೆಯವರಿಗೆ ಪತ್ರ ಬರೀತೀರಿ, ಈ ಕ್ಯಾಟಗರಿಯಲ್ಲಿ ಬರ್ತದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಸ್ಪೀಡ್ ಪೋಸ್ಟ್ ಅಂತ ಎಲ್ಲರೂ ಬಳಸಿರ್ತೀರಿ, ಅದನ್ನು ಸ್ಪೀಡ್ ಪೋಸ್ಟ್ ಅಂತ. ಅದು ಒಂದು ಪ್ರಮುಖವಾದಂತಹ ಸೇವೆ ನಮ್ಮ ಇಲಾಖೆದು. ಅದಾದ ನಂತರ ಕೆಲವರೆಲ್ಲ ಈಗ ಬೇರೆ ಬೇರೆ ಸಂಸ್ಥೆಗಳ ಜೊತೆ ನಾವು ಒಪ್ಪಂದ ಮಾಡ್ಕೊಂಡಿರ್ತೀವಿ. ಅವ್ರದ್ದು ಯಾವುದಾದ್ರೂ ಬಾಕಿ ಇದ್ದರೆ ಅಥವಾ ಲಾಯರ್ ನೋಟಿಸ್ಗಳೇನಾದರೂ ಇದ್ದರೆ, ಬ್ಯಾಂಕಿನ ನೋಟಿಸ್ಗಳೇನಾದರೂ ಇದ್ದರೆ, ಇವನ್ನೆಲ್ಲ ನಾವು ಒಂದು ಮೇಲ್ಸ್ ವಿಭಾಗ ಅಂತ ಗುರುತಿಸ್ತೇವೆ ಅದನ್ನು. ಅದಾದ ನಂತರ ಸುಮಾರು 15-20 ವರ್ಷಗಳಿಂದ ಪಾರ್ಸಲ್, ಇ-ಕಾಮರ್ಸು ತಮಗೆಲ್ಲ ಗೊತ್ತಿದೆ. ತಮ್ಮ ಮೊಬೈಲ್ಗಳ ಮುಖಾಂತರ ಬೆರಳಿನ ಸಹಾಯದಿಂದ ತಾವೆಲ್ಲ ಬೇಕಾದ ವಸ್ತುಗಳನ್ನ ಆರ್ಡ್ರ್ ಮಾಡ್ತೀವಿ. ಕೆಲವು ಇಂಪಾರ್ಟೆಂಟ್ ಇ-ಕಾಮರ್ಸ್ ಪ್ಲೇಯರ್ಸ್ಗಳ ಜೊತೆ ನಮ್ಮ ಒಪ್ಪಂದ ಕೂಡ ಇರ್ತದೆ. ಮತ್ತು ಕಸ್ಟಮರ್ಸ್ಗಳು, ಗ್ರಾಹಕರು ಅದನ್ನು ಭಾರತದ ಅಂಚೆ ಮುಖಾಂತರ ತರಿಸ್ಕೋಬೇಕು ಅಂತಂದಾಗಲೂ ಕೂಡ ಅವಕಾಶ ಇರ್ತದೆ. ಆ ಸೇವೆಯನ್ನು ನಾವು ಪಾರ್ಸಲ್ ಸೇವೆ ಅಂತ ಕರಿತೀವಿ. ಅಂಚೆ ಸೇವೆಗಳ ಸುಗಮ ನಿರ್ವಹಣೆಗಾಗಿ ದೇಶವನ್ನು 23 ಅಂಚೆ ವಲಯಗಳಾಗಿ ವಿಂಗಡಿಸಲಾಗಿದೆ. ಪ್ರತಿ ವಲಯಕ್ಕೂ ಮುಖ್ಯ ಪೋಸ್ಟ್ ಮಾಸ್ಟರ್ ಜನರಲ್ ನೇತೃತ್ವ ವಹಿಸುತ್ತಾರೆ. ಕರ್ನಾಟಕವು ಪ್ರತ್ಯೇಕ ಅಂಚೆ ವಲಯವಾಗಿದ್ದು, ಇದರ ಮುಖ್ಯ ಕಚೇರಿ ಬೆಂಗಳೂರಿನ ಪ್ಯಾಲೇಸ್ ರಸ್ತೆಯಲ್ಲಿದೆ. ಪ್ರಾದೇಶಿಕ ಹಾಗೂ ವಿಭಾಗ ಮಟ್ಟದ ಅಧಿಕಾರಿಗಳು ರಾಜ್ಯದ ವಿವಿಧ ಅಂಚೆ ಕಚೇರಿಗಳ ಕಾರ್ಯಾಚರಣೆಯನ್ನು ಮೇಲ್ವಿಚಾರಣೆ ಮಾಡುತ್ತಾರೆ. ಕ್ಯಾಶ್ ಆನ್ ಡೆಲಿವರಿ ಮಾಡಲಿಕ್ಕೆ ಆಗುತ್ತೆ. ಡಿಜಿಟಲ್ ಟ್ರ್ಯಾಕಿಂಗ್ ಸೌಲಭ್ಯ ಸಿಗುತ್ತೆ ಅವರಿಗೆ. ಅಗತ್ಯವಿದ್ದಲ್ಲಿ ಪ್ರೂಫ್ ಆಫ್ ಡೆಲಿವರಿ, ಈಗ ಯಾರಿಗಾದರೂ ಏನೋ ಒಂದು ವಸ್ತುವನ್ನು ಕಳಿಸಿರ್ತಾರೆ, ಅವರಿಗೆ ಅವ್ರು ರಿಟರ್ನ್ ಅವರಿಗೆ ವಾಪಸ್ ಅವರಿಗೆ ಪ್ರೂಫ್ ಆಫ್ ಡೆಲಿವರಿ ಅಂತ ಬೇಕಿದ್ದರೆ ಆ ಪಾರ್ಸೆಲ್, ಸ್ಪೀಡ್ ಪಾರ್ಸೆಲ್ ಇರ್ಬೋದು, ಇಂಡಿಯಾ ಪೋಸ್ಟ್ ಪಾರ್ಸೆಲ್ ಇರ್ಬೋದು, ಅದು ಡೆಲಿವರಿ ಆದಮೇಲೆ ಅವರಿಗೆ ಎಕ್ನಾಲಜ್ಮೆಂಟ್ ವಾಪಸ್ಸು ಬರುವಂಥ ಸೌಲಭ್ಯನೂ ಈ ಪಾರ್ಸೆಲ್ ಸೇವೆಯಲ್ಲಿದೆ. ಇತ್ತೀಚೆಗೆ ನಾವು ಏನು ಮಾಡಿದ್ದೀವಿ ಅಂತ ಹೇಳಿದರೆ, ನಿಮ್ಗೆ ಗೊತ್ತಿದ್ದ ಪ್ರಕಾರ ಭಾರತ ಸರ್ಕಾರದ ಅನೇಕ ಪ್ರಮುಖ ಯೋಜನೆಗಳ ಯಶಸ್ವಿ ಅನುಷ್ಠಾನದಲ್ಲಿ ನಮ್ಮ ಇಂಡಿಯಾ ಪೋಸ್ಟ್ ತುಂಬ ಮುಖ್ಯ ಪಾತ್ರವನ್ನು ವಹಿಸ್ತಾ ಇದೆ. ಸಾರ್ವಜನಿಕರ ವಿವಿಧ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಅಂಚೆ ಇಲಾಖೆ ಹಲವು ರೀತಿಯ ದೇಶೀಯ ಪಾರ್ಸೆಲ್ ಸೇವೆಗಳನ್ನು ಒದಗಿಸುತ್ತಿದೆ. ತುರ್ತು ವಿತರಣೆಗೆ ಸ್ಪೀಡ್ ಪೋಸ್ಟ್ ಸೇವೆ ಲಭ್ಯವಿದ್ದು, ದೇಶದ ಹೆಚ್ಚಿನ ಭಾಗಗಳಿಗೆ ಕಡಿಮೆ ಅವಧಿಯಲ್ಲಿ ಪಾರ್ಸೆಲ್ ತಲುಪಿಸಲಾಗುತ್ತದೆ. ಸ್ಪೀಡ್ ಪೋಸ್ಟ್ ಪಾರ್ಸೆಲ್ ಅಂತ ಹೇಳ್ತೀವಿ. ನಿಮಗೆಲ್ಲ ಗೊತ್ತಿದ್ದ ಪ್ರಕಾರ ಸ್ಪೀಡ್ ಪೋಸ್ಟ್ ಪಾರ್ಸೆಲ್, ಸ್ಪೀಡ್ ಪೋಸ್ಟ್ ಡಾಕ್ಯುಮೆಂಟನ್ನು ನೀವು ಕಳಿಸ್ತೀರಿ. ಅದೇ ಥರ ನಿಮ್ಮಲ್ಲಿ ತುಂಬ ದೊಡ್ಡ ವಸ್ತುಗಳು ಇದ್ದರೆ ಇದನ್ನು ನಾವು ಸ್ಪೀಡ್ ಪೋಸ್ಟ್ ಪಾರ್ಸೆಲ್ಗಳಾಗಿ ಕಳಿಸ್ಲಿಕ್ಕೆ ಆಗುತ್ತೆ. ಇದರಲ್ಲಿ ನಾವು ಸರಿಸುಮಾರು 35 kgಗಳವರೆಗೆ ನಾವು ಕಳಿಸ್ಲಿಕ್ಕೆ ಅದರಲ್ಲಿ ವ್ಯವಸ್ಥೆ ಇದೆ. ತುರ್ತು ಅಗತ್ಯವಿಲ್ಲದ ಸಾಗಣೆಗೆ ಕಡಿಮೆ ವೆಚ್ಚದ ಪಾರ್ಸೆಲ್ ಪೋಸ್ಟ್ ಸೇವೆ ಲಭ್ಯವಿದೆ. ವ್ಯಾಪಾರ ಸಂಸ್ಥೆಗಳು ಮತ್ತು ಇ-ಕಾಮರ್ಸ್ ಕಂಪನಿಗಳಿಗಾಗಿ ಬಿಸಿನೆಸ್ ಪಾರ್ಸೆಲ್ ಸೇವೆಯನ್ನು ಇಲಾಖೆ ಒದಗಿಸುತ್ತಿದ್ದು, ದೊಡ್ಡ ಪ್ರಮಾಣದ ಪಾರ್ಸೆಲ್ಗಳನ್ನು ಸಂಗ್ರಹಿಸಿ ತಲುಪಿಸುವ ವ್ಯವಸ್ಥೆ ಕಲ್ಪಿಸಲಾಗಿದೆ. ನಾವು ವಾಕ್-ಇನ್ ಕಸ್ಟಮರ್ಸ್ ಅಂತ ಹೇಳ್ತೀವಿ. ವಾಕ್-ಇನ್ ಕಸ್ಟಮರ್ಸ್ ಅಂತ ಹೇಳಿದ್ರೆ ಪೀಪಲ್ ಕ್ಯಾನ್ ಕಮ್ ಸ್ಟ್ರೈಟ್ ಅವೇ ಟು ದ ಪೋಸ್ಟ್ ಆಫೀಸ್ಗೆ ಬಂದುಕೊಂಡು ಅವರ ಪಾರ್ಸೆಲ್ಗಳನ್ನು ಬುಕ್ ಮಾಡ್ಬೋದು. ಆದರೆ ಕೆಲವು ಸಂಸ್ಥೆಗಳಿರ್ತವೆ, ಕೆಲವು ಇನ್ಸ್ಟಿಟ್ಯೂಷನ್ಸ್ಗಳಿರ್ತವೆ, ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಅವರಿಗೆ ತುಂಬ ವಾಲ್ಯೂಮ್ ಇರುತ್ತೆ, ಪಾರ್ಸೆಲ್ ವಾಲ್ಯೂಮ್ ಇರುತ್ತೆ. ಅವ್ರು ಏನು ಮಾಡ್ಬೋದು ಅಂತ ಹೇಳಿದರೆ ದೇ ಕ್ಯಾನ್ ಟೇಕ್ ಈ ಕಾಂಟ್ರಾಕ್ಚುವಲ್ ಕಸ್ಟಮರ್ಸ್ ಅಂತ ಹೇಳ್ಕೊಂಡು ಅವ್ರು ನಮ್ಮಲ್ಲಿ ಎನ್ರೋಲ್ ಮಾಡ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಇದೆ. ದಟ್ ವಿ ಕಾಲ್ ಇಟ್ ಎಸ್ ಎ ಬುಕ್ ನೌ ಪೇ ಲೇಟರ್ ಅಂತ, BNPL ಕಸ್ಟಮರ್ಸ್ ಅಂತಲೂ ಹೇಳ್ತೀವಿ, ಅಥವಾ ಅಡ್ವಾನ್ಸ್ ಕಸ್ಟಮರ್ಸ್ ಅಂತಲೂ ಹೇಳ್ತೀವಿ. ಅಡ್ವಾನ್ಸ್ ಕಸ್ಟಮರ್ಸ್ ಅಂತ ಹೇಳಿದರೆ ಅವರು ಮೊದಲೇ ಅಮೌಂಟನ್ನು ಇಲಾಖೆಗೆ ಸಂದಾಯ ಮಾಡಿದರೆ ಅವರು ಪಾರ್ಸೆಲ್ಸ್ಗಳನ್ನು ಬುಕ್ ಮಾಡಿದ ತರುವಾಯ
ಆ ಅಮೌಂಟು ಅದರಲ್ಲಿ ಡೆಬಿಟ್ ಆಗ್ತಾ ಹೋಗ್ತದೆ. ಇನ್ನೊಂದು ಸರ್ವಿಸ್ ಇದೆ ನಮ್ಮಲ್ಲಿ, ವಿ ಕಾಲ್ ಇಟ್ ಎಸ್ ಎ ಲಾಜಿಸ್ಟಿಕ್ ಪೋಸ್ಟ್ ಅಂತ ಹೇಳ್ಕೊಂಡು. ಲಾಜಿಸ್ಟಿಕ್ ಪೋಸ್ಟ್ ಅಂತ ಹೇಳಿದ್ರೆ ಬೃಹತ್ ಪ್ರಮಾಣದ ಸರಕುಗಳನ್ನು ನಾವು ಸಪ್ಲೈ ಮಾಡಬೇಕಾದ್ರೆ ಲಾಜಿಸ್ಟಿಕ್ ಪೋಸ್ಟನ್ನು ನಾವು ಯೂಸ್ ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಇದೆ ನಮ್ಮಲ್ಲಿ. ಪ್ರತಿ ಪಾರ್ಸೆಲ್ಗೆ ಆನ್ಲೈನ್ ಟ್ರ್ಯಾಕಿಂಗ್ ವ್ಯವಸ್ಥೆ, SMS ಮಾಹಿತಿ ಹಾಗೂ ಅಗತ್ಯವಿದ್ದರೆ ವಿಮಾ ಸೌಲಭ್ಯವೂ ದೊರೆಯುತ್ತದೆ. ಅತ್ಯಂತ ಪ್ರಮುಖವಾಗಿ ಖಾಸಗಿ ಕೊರಿಯರ್ ಸೇವೆಗಳು ತಲುಪದ ಗ್ರಾಮೀಣ ಹಾಗೂ ದುರ್ಗಮ ಪ್ರದೇಶಗಳಿಗೂ ಭಾರತೀಯ ಅಂಚೆ ಇಲಾಖೆಯ ಜಾಲ ತಲುಪಿರುವುದು ಈ ಸೇವೆಯ ವಿಶೇಷತೆ. ಇದೇ ಕಾರಣದಿಂದ ಅನೇಕ ಸಣ್ಣ ವ್ಯಾಪಾರಿಗಳು ಹಾಗೂ ಗ್ರಾಮೀಣ ಗ್ರಾಹಕರು ಇಂದಿಗೂ ಅಂಚೆ ಇಲಾಖೆಯನ್ನೇ ಹೆಚ್ಚು ವಿಶ್ವಾಸದಿಂದ ಬಳಸುತ್ತಿದ್ದಾರೆ. ಪಾರ್ಸೆಲ್ಗಳಲ್ಲಿ 2 ವಿಧ ಇದೆ. ಒಂದು ಇಂಡಿಯಾ ಪೋಸ್ಟ್ ಪಾರ್ಸೆಲ್. ನಿಮಗೆ ಗೊತ್ತಿರಬಹುದು, ಮೊದಲೆಲ್ಲ ನೀವು ರಿಜಿಸ್ಟರ್ಡ್ ಪಾರ್ಸೆಲ್ ಅಂತ ಹೇಳ್ತಿದ್ರಲ್ಲ, ಅದನ್ನು ಒಂದು ಹೆಸರು ಚೇಂಜ್ ಮಾಡಿದ್ದೀವಿ ಅಷ್ಟೇ. ಅದರ ರೀತಿ ನಿಯಮಗಳೆಲ್ಲ ಒಂದೇ. ಅದನ್ನು ನಾವು ಇಂಡಿಯಾ ಪೋಸ್ಟ್ ಪಾರ್ಸೆಲ್ ಅಂತ ಹೇಳ್ತೀವಿ. ಇದರದ್ದು ಮುಖ್ಯ ಲಕ್ಷಣಗಳೇನೆಂದರೆ ಸುರಕ್ಷಿತ, ವಿಶ್ವಾಸಾರ್ಹ, ಕೈಗೆಟುಕುವ ಹಾಗೂ ಸಮಯೋಚಿತ ಲಾಜಿಸ್ಟಿಕ್ ಸೇವೆಗಳನ್ನು ನಾವು ಒದಗಿಸ್ತೀವಿ. ಇದರಲ್ಲಿ ಪಾರ್ಸೆಲ್ ಸೇವೆಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಎದುರಾದರೆ ಸಾರ್ವಜನಿಕರ ಅನುಕೂಲಕ್ಕಾಗಿ ಅಂಚೆ ಇಲಾಖೆ ಪರಿಣಾಮಕಾರಿ ದೂರು ಪರಿಹಾರ ವ್ಯವಸ್ಥೆಯನ್ನು ಸಹ ಹೊಂದಿದೆ. ಮೊದಲ ಹಂತದಲ್ಲಿ ಸಂಬಂಧಪಟ್ಟ ಅಂಚೆ ಕಚೇರಿಯ ಪೋಸ್ಟ್ ಮಾಸ್ಟರ್ ಅಥವಾ ವಿಭಾಗೀಯ ಅಧಿಕಾರಿಯನ್ನು ಸಂಪರ್ಕಿಸಬಹುದು. ದೂರು ದಾಖಲಿಸಲು ವಿವರಗಳು ಇಂತಿವೆ. ರಾಷ್ಟ್ರೀಯ ಟೋಲ್ ಫ್ರೀ ಸಂಖ್ಯೆ 1-800-266-6868. ಕರ್ನಾಟಕ ಸರ್ಕಲ್ ಕಚೇರಿ ಸಂಖ್ಯೆ 080-2239-2584 ಅಥವಾ 080-22355465 ಮೂಲಕ ದೂರು ದಾಖಲಿಸಬಹುದಾಗಿದೆ. ಬದಲಾಗುತ್ತಿರುವ ಕಾಲಕ್ಕೆ ಅನುಗುಣವಾಗಿ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿರುವ ಭಾರತೀಯ ಅಂಚೆ ಇಲಾಖೆ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ವಿಶ್ವಾಸಾರ್ಹ ಮತ್ತು ಕೈಗೆಟುಕುವ ಪಾರ್ಸೆಲ್ ಸೇವೆ ಒದಗಿಸುತ್ತಿದೆ. ನಗರಗಳಿಂದ ಹಿಡಿದು ದೂರದ ಗ್ರಾಮಗಳವರೆಗೂ ಸೇವೆ ತಲುಪಿಸುವ ಮೂಲಕ ಜನರ ಬದುಕು ಮತ್ತು ವ್ಯಾಪಾರ ಚಟುವಟಿಕೆಗಳಿಗೆ ಸೇತುವೆಯಾಗಿರುವ ಅಂಚೆ ಇಲಾಖೆ ಡಿಜಿಟಲ್ ಭಾರತ ನಿರ್ಮಾಣದಲ್ಲೂ ತನ್ನ ಮಹತ್ವದ ಪಾತ್ರವನ್ನು ಮುಂದುವರೆಸಿದೆ.